ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಅಂದರೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀವಿ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಏನಾಯಿತು ಅಂತ. ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಇವತ್ತು ನೆಕ್ಸ್ಟ್ ಶುಕ್ರವಾರ ಇಯರಿಂಗ್ ಇದೆ ಅಂತ ಹೇಳ್ಬಿಟ್ಟು, ಅದರಿಂದಾಗಿ ತುಂಬ ಜನ ಶುಕ್ರವಾರ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ ಇವತ್ತಿನ ಇಯರಿಂಗ್ ಏನಾಯಿತು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ. ಅದರಿಂದಾಗಿ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತೇಳಿ ನಾನು ಬಂದಿದ್ದೀನಿ. ಅಂದರೆ ರೆಗ್ಯುಲರಾಗಿ ವೀಡಿಯೋ ಮಾಡೋರಿಗೆ ಒಂದು ಅಪ್ಡೇಟ್ ಕೊಡಲೇಬೇಕು. ಅಪ್ಡೇಟು ತುಂಬ ಲೇಟ್ ಆಗೋಯ್ತು. ಅಪ್ಡೇಟ್ ಏನಕ್ಕಪ್ಪ ಲೇಟ್ ಆಯಿತು ಅಂತ ಅಂದರೆ ಟ್ರಾವೆಲಿಂಗಲ್ಲಿದ್ದೆ, ನಾನು ಟ್ರಿಪ್ ಹೋಗಿದೆ, ಅದರಿಂದಾಗಿ ಅಪ್ಡೇಟ್ ತುಂಬ ಲೇಟ್ ಆಗಿದೆ. ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ, ವೀಡಿಯೋ ಮಾಡಿಬಿಟ್ಟು ಅಪ್ಡೇಟ್ ಕೊಡೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಸಮಸ್ಯೆ ಇತ್ತು. ಯಾವಾಗಲೂ ಮಳೆ ಬರ್ತಾನೆ ಇತ್ತು ಅಲ್ಲಿ. ಅದಾದಮೇಲಿಂದ ನೆಟ್ವರ್ಕ್ಗಳು ಕರೆಕ್ಟಾಗಿ ಸಿಗ್ತಾನೆ ಇರಲ್ಲ, ತುಂಬ ಅಂದರೆ ತುಂಬ ನೆಟ್ವರ್ಕ್ ಸಮಸ್ಯೆ ಇತ್ತು ಅಲ್ಲಿ. ಅದರಿಂದಾಗಿ ವೀಡಿಯೋ ಮಾಡಿದ್ರು ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಾಯಿರಲ್ಲ. ಅದರಿಂದಾಗಿ ತುಂಬ ತೊಂದರೆ ಆದ ಕಾರಣ ಯಾವುದೇ ಆದಂಥ ಅಪ್ಡೇಟ್ನ ತಿಳಿಸ್ಕೊಡಲ್ಲ. ಬಟ್ ರೆಗ್ಯುಲರಾಗಿ ವಾಚ್ ಮಾಡೋರು ಅಪ್ಡೇಟ್ ಕೊಡಲೇಬೇಕಲ್ಲ, ಅದಕ್ಕೋಸ್ಕರ ಅಪ್ಡೇಟ್ ಕೊಡೋಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆನೇ ಲಾಸ್ಟ್ ವಿಡಿಯೋಗೆ ಅಲ್ಲೇ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಡೇಟಿನ ಇಯರಿಂಗ್ ಹಾಕ್ಬಿಟ್ಟು, ಸೊ ನಿಮ್ಗೇನು ಗೊತ್ತಿಲ್ಲ, ಇದೇನು ತಿಳಿಸ್ಕೊಂಡೇ ಕೊಟ್ಟಿಲ್ಲ ನೀವು ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಡಿಯೋಗೆ, ಈ ವಿಡಿಯೋಗಲ್ಲ, ಈ ವಿಡಿಯೋ ಬಂದಿಲ್ಲ ಏನಕ್ಕೆ ಅಂತಂದ್ರೆ ಲೇಟ್ ಆಗಿದೆಯಲ್ಲ, ಅದರಿಂದಾಗಿ ಲಾಸ್ಟ್ ವಿಡಿಯೋಗೆ ಆಗ್ತಾ ಇದ್ದಾರೆ. ಅಂದರೆ ಅವರು ರೆಗ್ಯುಲರಾಗಿ ವಾಚ್ ಮಾಡೋರಾಗಿದ್ರೆ ಗೊತ್ತಾಗುತ್ತೆ. ಬಟ್ ಏನೋ ಒಂದು ನೆಗೆಟಿವ್ ಕಮೆಂಟ್ ಹಾಕ್ಬೇಕಲ್ಲ ಅಂತ ಬಂದ್ಬಿಟ್ಟು ಹಾಕ್ಬಿಟ್ಟು ಹೊರಟಾಗ್ತಾರೆ. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದು ಬೇಡ. ಈಗ ನಮ್ಮ ರೆಗ್ಯುಲರ್ ವ್ಯೂವರ್ಸ್ಗೆ ಏನೇನು ಅಪ್ಡೇಟ್ ಕೊಡಬೇಕಾಯ್ತು ಅಪ್ಡೇಟ್ ಕೊಡೋಣ. ಈಗ ಫಸ್ಟ್ ಏನಪ್ಪ ಆಯಿತು ಅಂತ ಅಂದರೆ ಬೈಕ್ ಟ್ಯಾಕ್ಸಿ ವಿಚಾರವಾಗಿ. ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದು ನಿಮಗೆ ಗೊತ್ತು. ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ತಿದ್ದಂಗೆ ನೆಕ್ಸ್ಟು ಒಂದು ಜೂನ್ 16ನೇ ತಾರೀಕು, ಜುಲೈ ಅಲ್ಲ, ಜೂನ್ 16ನೇ ತಾರೀಕು ಒಂದು ಅಂತಿಮ ತೀರ್ಮಾನ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತೇವೆ. ಬಟ್ ಯಾವುದಾದಂಥ ಅಂತಿಮ ತೀರ್ಮಾನ ಬರಲಿಲ್ಲ. ಕೋರ್ಟಲ್ಲಿ ವಿಚಾರಣೆ ಆಯಿತು. ಕೋರ್ಟಲ್ಲಿ ವಿಚಾರಣೆ ಆಗ್ತಿದ್ದಂಗೆ ನೆಕ್ಸ್ಟ್ ಇಯರಿಂಗ್ ಡೇಟ್ನ ಕೊಡ್ತಾರೆ. ನೆಕ್ಸ್ಟ್ ಇಯರಿಂಗ್ ಡೇಟ್ ಬಂದ್ಬಿಟ್ಟು ಜುಲೈ 2ನೇ ತಾರೀಕು ಕೊಡ್ತಾರೆ. ಜುಲೈ 2ನೇ ತಾರೀಕಾದರೂ ನಮಗೆ ಒಂದು ಅಂತಿಮ ತೀರ್ಮಾನ ಬರುತ್ತೆ ಅಂತ ತುಂಬ ಎಕ್ಸೆಪ್ಟೇಷನ್ ಇಟ್ಕೊಂಡಿದ್ದೀವಿ. ಏನಕ್ಕೆ ಅಂತ ಅಂದರೆ ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದ್ರೆ ತುಂಬ ಸಮಸ್ಯೆ ಆಗ್ತಾ ಇದೆ. ಎಷ್ಟೊಂದು ಜನಕ್ಕೆ ಕೆಲಸ ಇಲ್ಲ. ಇವಾಗ ಕೆಲಸ ಇಲ್ದಿದ್ದ ಕಾರಣ ಎಲ್ಲ ಸ್ವಿಗ್ಗಿ ಝೊಮ್ಯಾಟೊ ಬಂದಿರೋದ್ರಿಂದ ಸ್ವಿಗ್ಗಿ ಝೊಮ್ಯಾಟೊ ಪೋರ್ಟರ್ ಈ ಥರ ಬಂದಿದ್ದಾರೆ. ಅದರಿಂದಾಗಿ ಆರ್ಡರ್ಗಳು ತುಂಬ ಡಿವೈಡ್ ಆಗ್ಬಿಟ್ಟು ತುಂಬ ಎಲ್ಲರಿಗೂ ಆರ್ಡರ್ ಕಮ್ಮಿ ಆಗಿಬಿಟ್ಟಿದೆ. ಬೈಕ್ ಟ್ಯಾಕ್ಸಿ ಒಬ್ಬರಿಗೆ ಅಂತಲ್ಲ, ಎಲ್ಲರಿಗೂ ಕೂಡ ಇಲ್ಲಿ ತೊಂದರೆ ಆಗ್ತಾಯಿದೆ. ಸ್ವಿಗ್ಗಿ ಝೊಮ್ಯಾಟೋದವ್ರಿಗೂ ತೊಂದರೆ ಆಗ್ತಾಯಿದೆ. ಏನಕ್ಕೆ ಅಂತ ಅಂದರೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋರೆಲ್ಲ ಶಿಫ್ಟ್ ಆಗಿದ್ದಾರಲ್ಲ, ಅದರಿಂದಾಗಿ ಆರ್ಡರ್ಗಳೆಲ್ಲ ತುಂಬ ಡಿವೈಡ್ ಆಗಿದೆ. ಒಂದೇ ಸಲ ಬ್ಯಾನ್ ಮಾಡಿಬಿಟ್ರೆ ಬೇರೆ ಯಾವುದೇ ಆಪ್ಷನ್ ಇರಲ್ಲ ಅವರಿಗೆ. ಅವರು ಡೆಲಿವರಿ ಜಾಬೇ ಮಾಡಬೇಕಾಗುತ್ತೆ. ಅದರಿಂದಾಗಿ ತುಂಬ ಕಷ್ಟ ಆಗಿದೆ ಎಲ್ಲರಿಗೂ ಕೂಡ. ಅದರಿಂದ ನೆಕ್ಸ್ಟ್ ಏನು ಮಾಡಿದೆ ಅಂತಂದರೆ ಜುಲೈ 2ನೇ ತಾರೀಕು ಒಂದು ಅಂತಿಮ ತೀರ್ಮಾನ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ತುಂಬ ಎಕ್ಸೆಪ್ಟೇಷನ್ ಇಟ್ಕೊಂಡಿದ್ವಿ. ಅವಾಗ ಕೂಡ ಬರಲಿಲ್ಲ. ನೆಕ್ಸ್ಟ್ ಜುಲೈ 4ನೇ ತಾರೀಕು ಹಾಕ್ತಾರೆ. ಜುಲೈ 4ನೇ ತಾರೀಕು ತುಂಬ ಎಕ್ಸೆಪ್ಟೇಷನ್ ಇತ್ತು. ಏನಕ್ಕೆ ಅಂತ ಅಂದರೆ ಕೇಂದ್ರದಿಂದ ಆದೇಶ ಕೂಡ ಹೊರಡಿಸಿರ್ತಾರೆ. ಅಂದರೆ ವೈಟ್ ಬೋರ್ಡಲ್ಲಿ ನೀವು ಕೆಲಸ ಮಾಡ್ಬೋದು ಬೈಕ್ ಟ್ಯಾಕ್ಸಿನ ಅಂತ ಹೇಳ್ಬಿಟ್ಟು ಒಂದು ಆದೇಶ ಕೂಡ ಅವರು ಹೊರಡಿಸಿರ್ತಾರೆ. ಸೊ ಅದರಿಂದಾಗಿ ನಾವು ತುಂಬ ಎಕ್ಸೆಪ್ಟೇಷನ್ ಇಟ್ಕೊಂಡಿದ್ವಿ. 4ನೇ ತಾರೀಕು ಬೈಕ್ ಟ್ಯಾಕ್ಸಿ ಬರ್ಬೋದು ಅಂತ ಹೇಳ್ಬಿಟ್ಟು ತುಂಬ ಎಕ್ಸೆಪ್ಟೇಷನ್ ಇಟ್ಕೊಂಡಿರೋ ಕಾರಣ ಸೊ 4ನೇ ತಾರೀಕು ಕೂಡ ಇವಾಗ ಬಂದಿಲ್ಲ. ಏನಕ್ಕೆ ಅಂತ ಅಂದರೆ ಮತ್ತೆ ವಿಚಾರಣೆಗಳು ನಡೆದಿದೆ. ಆಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ದಾರಲ್ಲ, ಅಂದರೆ ನಮ್ಮ ಸ್ಟೇಟ್ ಕಡೆಯಿಂದ ವಾದ ಮಾಡ್ತಾ ಇದ್ದಾರೆ ಪಬ್ಲಿಕ್ ಪ್ರಾಸಿಕ್ಯೂಟರು, ಅವರು ತುಂಬ ಚೆನ್ನಾಗಿ ವಾದ ಮಾಡ್ತಾ ಇದ್ದಾರೆ. ಅದರಿಂದಾಗಿ ತುಂಬ ತೊಂದರೆ ಆಗ್ತಾ ಇದೆ. ವಿವಾದಗಳು ನಡೀತಾನೆ ಇದ್ದಾವೆ, ವಿಚಾರಣೆಗಳು ನಡೀತಾನೆ ಇದೆ. ಬಟ್ ಯಾವುದಾದಂಥ ಅಂತಿಮ ತೀರ್ಮಾನ ಬರ್ತಾ ಇಲ್ಲ. ಇಲ್ಲಿ ಒಂದು ಅಂತಿಮ ತೀರ್ಮಾನ ಕೊಡಲೇಬೇಕು ಇಲ್ಲಿ. ಬಟ್ ಯಾವುದಾದಂಥ ಅಂತಿಮ ತೀರ್ಮಾನ ಬರ್ತಾ ಇಲ್ಲ. ಈಗ ನೆಕ್ಸ್ಟ್ ಕೂಡ ಅಷ್ಟೇ ಡೇಟ್ನ ಮುಂದಕ್ಕೆ ಹಾಕಿದ್ದಾರೆ. ಜುಲೈ 10ನೇ ತಾರೀಕಿಗೆ ಮತ್ತೆ ಇಯರಿಂಗ್ನ ಹಾಕಿದ್ದಾರೆ. ಅಂದರೆ ಅವತ್ತು ಕೂಡ ಅಂತಿಮ ತೀರ್ಮಾನ ಬರುತ್ತೆ ಅಂತ ನಮ್ಗೆ ಅನ್ನಿಸ್ತಾನೆ ಇಲ್ಲ. ಏನಕ್ಕೆ ಅಂತ ಅಂದರೆ ಕಾದು ತುಂಬ ಅಂದರೆ ಬೇಜಾರಾಗ್ತಾ ಇದೆ. ಜೊತೆಯಲ್ಲಿ ಎಷ್ಟೊಂದು ಜನಕ್ಕೆ ಜೀವನನೇ ಕಷ್ಟ ಆಗೋಗ್ಬಿಟ್ಟಿದೆ. ಸೊ ತುಂಬ ಆರ್ಡರ್ಗಳು ಎಲ್ಲ ಕಡೆ ಡಿವೈಡ್ ಆಗಿರೋದ್ರಿಂದ ಬರೀ ಬೈಕ್ ಟ್ಯಾಕ್ಸಿಗೆ ಹೊಡ್ತಾ ಬಿಡ್ತಾ ಇದೆ. ಇಲ್ಲಿ ಎಲ್ಲರಿಗೂ ಕೂಡ ಡೆಲಿವರಿ ಜಾಬಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ಹೊಡ್ತಾ ಬೀಳ್ತಾ ಇದೆ. ಸೊ ಒಂದು ಅಂತಿಮ ತೀರ್ಮಾನ ಅಂತ ಬಂದರೆ ಏನೋ ಒಂದು ಆಗುತ್ತೆ. ಬಟ್ ಇಲ್ಲಿ ಅಂತಿಮ ತೀರ್ಮಾನ ಕೂಡ ಬರ್ತಾ ಇಲ್ಲ. ಬೈಕ್ ಟ್ಯಾಕ್ಸಿ ಹಿಂಗೆ ಮುಂದುವರ್ತಾ ಹೋಗುತ್ತಾ ಅನ್ನೋದು ಒಂದು ಡೌಟ್ ಬಂದ್ಬಿಟ್ಟಿದೆ ನಮಗೆ. ಏನಕ್ಕೆ ಅಂತ ಅಂದರೆ ಇಯರಿಂಗ್ ಮುಂದೆ ಹೋಗ್ತಾನೆ ಇದೆ. ಅಂದರೆ ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಒಂದು ಅಂತಿಮ ತೀರ್ಮಾನ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಮುಂಚೆ ಯಾವ ಥರ ಆಗಿತ್ತು ಅಂದರೆ ಈಗ ಆಟೋದವರು ಕೇಳ್ತಾ ಇರಲ್ಲ, ಅಂದರೆ ಕೋರ್ಟಲ್ಲಿ ಸ್ಟೇ ಇದೆ ಅಂತ ಹೇಳ್ಬಿಟ್ಟು ಅದೇ ಥರ ಎಲ್ಲಾಗುತ್ತೋ ಅಂತ ಹೇಳ್ಬಿಟ್ಟು ಡೌಟ್ ಆಗ್ತದೆ. ಅದು ಅಷ್ಟೇ ತುಂಬ ವರ್ಷ ಹೇಳ್ಕೊಂಬರು, ಒಂದು 4 ವರ್ಷದ ತನಕ ಎಳ್ದಿದ್ದಾರೆ ಅದನ್ನು. ಬಟ್ ಇದನ್ನು ಕೂಡ ಹಂಗೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಡೌಟ್ ಆಗ್ತಾಯಿದೆ. ಈಗ ಡೇಟ್ ಮುಂದೆ ಹೋಗ್ತಾ ಇರೋದು ನೋಡಿದ್ರೆ ಸೊ ಬೈಕ್ ಟ್ಯಾಕ್ಸಿ ಬರೋಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಬರಬಾರ್ದು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅಂದರೆ ಎಷ್ಟೊಂದು ಜನಕ್ಕೆ ಕೆಲಸ ಇಲ್ದಂಗೆ ಆಗಿದೆ. ಒಂದು ಕೆಲಸ ಅಂತ ಒಂದಿತ್ತು, ಬಟ್ ಈಗ ಸದ್ಯಕ್ಕೆ ಯಾರಿಗೂ ಕೂಡ ಕೆಲಸ ಇಲ್ದಂಗೆ ಆಗಿದೆ. ನೋಡೋಣ ಏನಾಗುತ್ತೆ ಏನು ಅಂತ ಮುಂದೆ ಏನಾದ್ರು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ಏನಾಗಿಲ್ಲ, ವಿಚಾರಣೆ ಮಾಡ್ತಾನೆ ಇದ್ದಾರೆ. ವಿಚಾರಣೆ ಮಾಡ್ತಾ ಡೇಟ್ ಮುಂದೆ ಹೋಗ್ತಾ ಇರೋದ್ರಿಂದ ಸೊ ನಮಗೂ ಕೂಡ ಒಂದು ಎಕ್ಸೆಪ್ಟೇಷನ್ ಅನ್ನೋದು ದಿನ ಕಮ್ಮಿ ಆಗ್ತಾನೆ ಇದೆ. ಸೊ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಕಾಯ್ತಾನೆ ಇದ್ದೀವಿ. ಬಟ್ ಯಾವುದಾದಂಥ ಅಂತಿಮ ತೀರ್ಮಾನ ಬರ್ತಾ ಇಲ್ಲ. ನೆಕ್ಸ್ಟ್ ಇಯರಿಂಗ್ ಬಂದ್ಬಿಟ್ಟು ಇವಾಗ ಜುಲೈ 10ನೇ ತಾರೀಕಿಗೆ ಹಾಕಿದ್ದಾರೆ. ಜುಲೈ 10ನೇ ತಾರೀಕು ಕೂಡ ಕಾದು ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲೂ ಕೂಡ ವಿಚಾರಣೆ ಮಾಡ್ತಾರಾ ಇಲ್ಲ ಅಂತಿಮ ತೀರ್ಮಾನ ಒಂದು ಆಚೆ ಬರುತ್ತಾ ಅನ್ನೋದು ಕಾದು ನೋಡ್ಬೇಕಾಯ್ತೆ. ಸೊ ಇವತ್ತಿನ ವಿಡಿಯೋ ಅಂತೂ ಇಷ್ಟೇ ಸ್ನೇಹಿತರೆ. ಮೇಯ್ನ್ ಅಪ್ಡೇಟ್ ಬಂದು ಏನು ಮಾಡ್ತಾ ಇಲ್ಲ. ಹಿಯರಿಂಗ್ ಡೇಟ್ನ ಮುಂದೆ ಹಾಕೊಂಡು ಹೋಗ್ತಾನೆ ಇದ್ದಾರೆ. ಸೊ ಎಲ್ಲಿವರೆಗೂ ಹೋಗುತ್ತೆ ಅನ್ನೋದು ಇನ್ನೂ ಕಾದು ನೋಡ್ಬೇಕಾಗಿರುತ್ತೆ. ನೋಡೋಣ ಜುಲೈ 10ನೇ ತಾರೀಕಿಗೆ ಏನಾದ್ರು ಒಂದು ಅಂತಿಮ ತೀರ್ಮಾನ ಬರುತ್ತಾ ಇಲ್ಲ ಅಂತ ಕಾದು ನೋಡಿ ಏನಾರು ಅವತ್ತು ಅಪ್ಡೇಟ್ ಬಂದರೆ ಅದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ
ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.